ಮಾಡಿದಂಗೆ ಬೇರೆ ಕಡೆ ಸಿಗುತ್ತೆ. ಸೊ ಊಟಕ್ಕಿಂತ ಮುಂಚೆ ಇವತ್ತು ತಿಂಡಿ ಸ್ಪೆಷಲ್ಲು ಟ್ರೈ ಮಾಡಿ ಅಂತ ಕೊಟ್ಟಿದ್ದಾರೆ. ಬಿಸಿಬೇಳೆ ಬಾತು ಫ್ಲೇವರ್. ಓಕೆ ಓಕೆ, ಒಳ್ಳೆ ಕಾಂಬಿನೇಷನು. ಹೊಸ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಹೇಳ್ತಾರೆ. ಸೊ ಇವತ್ತಿನ ಬ್ಲಾಗಲ್ಲಿ ನಾನೆಲ್ಲಿದ್ದೀನಪ್ಪ ಅಂದರೆ ಶ್ರೀ ಹೋಟೆಲಲ್ಲಿದ್ದೀನಿ. ಸೊ ಈ ಜಾಗಕ್ಕೆ ಆಲ್ಮೋಸ್ಟ್ 6 ತಿಂಗಳ ಹಿಂದೆ ಬಂದು ವಿಡಿಯೋ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ್ದೆ. ಸೊ ಈಗ ಬಂದಿರೋ ರೀಸನ್ ಗೊತ್ತಾಗಬೇಕು ಅಂದರೆ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಳೆ ವಿಡಿಯೋದಲ್ಲಿ ಸಿಗುವಂಥ ತಿಂಡಿನ ನಿಮಗೆ ತೋರಿಸಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಸೊ ಇವತ್ತು ಕಂಪ್ಲೀಟ್ ಊಟ ಏನು ಸಿಗುತ್ತೆ ಮಧ್ಯಾಹ್ನದ್ದು ತೋರ್ಸೋಕ್ಕೆ ಅಂತ ಬಂದಿದ್ದೀನಿ. ಸೊ ಆಲ್ಮೋಸ್ಟ್ ಇವಾಗ ಟೈಮು 11 ಗಂಟೆ. ಸೊ ಮಧ್ಯಾಹ್ನದ ಮೇಲೆ ತುಂಬ ರಶ್ ಇರುತ್ತೆ. ಸೊ ಅವಾಗ ಬಂದರೆ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಅಷ್ಟೊಂದು ಪ್ರಾಪರಾಗಿ ಮಾಡೋಕ್ಕಾಗಿಲ್ಲ ಅನ್ನೋ ಕಾರಣಕ್ಕೆ ಬೇಗ ಬಂದಿದ್ದೀನಿ. ಆ್ಯಂಡ್ ಇವಾಗ ನಾವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಹೋಗೋಣ, ಪ್ರಿಪ್ರೇಷನ್ ಕ್ಲಿಮ್ಸು ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ಅವಾಗ ಬಂದಿದ್ದು ಫೀಡ್ಬ್ಯಾಕ್ ಪ್ರಕಾರ ಇದೊಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಅಂತ ಫೀಡ್ಬ್ಯಾಕ್ ಚೆನ್ನಾಗಿ ಕೊಟ್ಟಿದ್ರು. ಆ್ಯಂಡ್ ಆಲ್ಮೋಸ್ಟ್ 6 ತಿಂಗಳಾದ್ಮೇಲೆ ಮತ್ತೆ ನಾನು ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಆ್ಯಂಡ್ ರೆಸ್ಪಾನ್ಸ್ ಹೇಗಿದೆ ಅವ್ರನ್ನೂ ಕೇಳೋಣ. ಸೊ ಅವ್ರನ್ನೇ ಮಾತಾಡ್ತೀನಿ. ಸೊ ಬನ್ನಿ ಹೋಗೋಣ. ಆ್ಯಂಡ್ ಶ್ರೀ ಹೋಟೆಲ್ ಮಧ್ಯಾಹ್ನ ಊಟನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಬನ್ನಿ ಹೋಗೋಣ. ಸೊ ಈ ಜಾಗದ ಬಗ್ಗೆ ನಿಮಗೆ ತಿಳಿಸೋದಾದರೆ ಇದರ ಲೊಕೇಶನ್ ಬಂದು ನಮ್ಮ ಮೈಸೂರು ಬನ್ನೂರು ರೋಡ್ ವಿದ್ಯಾವಿಕಾಸ್ ಕಾಲೇಜ್ ಆಪೋಸಿಟ್ ಲೊಕೇಟ್ ಆಗಿದೆ. ಆ್ಯಂಡ್ ಹಳೆ ವಿಡಿಯೋ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಅದನ್ನು ಮರಿದೆ ನೋಡಿ. ಸೊ ಊಟಕ್ಕಿಂತ ಮುಂಚೆ ಇವತ್ತು ತಿಂಡಿ ಸ್ಪೆಷಲ್ಲು ಟ್ರೈ ಮಾಡಿ ಅಂತ ಕೊಟ್ಟಿದ್ದಾರೆ. ಬಿಸಿಬೇಳೆ ಬಾತು ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಟ್ಟಿದ್ದಾರೆ ಟ್ರೈ ಮಾಡಿ ಅಂತ. ಸೊ ಈಗ ಬಿಸಿಬೇಳೆ ಬಾತನ್ನ ಟ್ರೈ ಮಾಡೋಣ ಬನ್ನಿ. ಚೆನ್ನಾಗಿದೆ. ಲಾಸ್ಟ್ ಟೈಮ್ ಬಂದಾಗ ಮಶ್ರೂಮ್ ಪಲಾವ್ ಏನೋ ಮಾಡಿದರು. ಆ್ಯಂಡ್ ಇವತ್ತು ಸ್ಪೆಷಲ್ ಬಂದು ಬಿಸಿಬೇಳೆ ಬಾತು ಚೆನ್ನಾಗಿದೆ. ಆ್ಯಂಡ್ ಸ್ವೀಟ್ ಪಾಯಸ ಏನೋ ಮಾಡಿದಾರಂತೆ. ಸೊ ಅದನ್ನು ಕೊಟ್ಟಿದ್ದಾರೆ ಸ್ವಲ್ಪ. ಚೆನ್ನಾಗಿದೆ ಅದುವೇ. ಡೈಲಿ ಇಲ್ಲಿ ಒಂದಲ್ಲ ಒಂದು ವೆರೈಟಿ ಐಟಮ್ಸ್ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಲಾಸ್ಟ್ ಟೈಮ್ ಬಂದಾಗ ನಾನು ಹೇಳ್ದಂಗೆ ಮಶ್ರೂಮ್ ಪಲಾವು, ಕೇಸರಿ ಬಾತು ಆ್ಯಂಡ್ ದೋಸೆ, ಇಡ್ಲಿ ಎಲ್ಲ ಸಿಗುತ್ತೆ ಬೆಳಗ್ಗೆ ಹೊತ್ತು. ಆ್ಯಂಡ್ ಆ ಹಳೆ ವಿಡಿಯೋ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನಿಮಗೆ ಲಿಂಕು. ಸೊ ಅದನ್ನ ಒಂದ್ಸಲಿ ನೋಡಿ. ಆ್ಯಂಡ್ ಆಗಲೇ ಹೇಳ್ದಂಗೆ ಇವತ್ತು ಕಂಪ್ಲೀಟ್ ಮಧ್ಯಾಹ್ನ ಸಿಗುವಂಥ ಊಟನ ಎಕ್ಸ್ಪ್ಲೋರ್ ಮಾಡೋಣ. ಆ್ಯಂಡ್ ಊಟದ ಬಗ್ಗೆ ತಿಳಿಸ್ಕೊಡೋದು ಈ ವಿಡಿಯೋದಲ್ಲಿ. ಸೊ ಆಲ್ಮೋಸ್ಟ್ ನಾನು ಸ್ವಲ್ಪ ಕುಕ್ ಮಾಡ್ತಿದ್ದಾರೆ. ಆ ಗ್ಲಿಮ್ಸ್ ನಿಮಗೆ ತೋರಿಸ್ತೀನಿ. ಸೊ ಅದರೊಳಗಡೆ ತಿಂಡಿ ಟೇಸ್ಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಈಗ ಸದ್ಯಕ್ಕೆ ಟೇಸ್ಟ್ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಟೈಮ್ ಬಂದು ಈಗ 11:15. ಆಲ್ಮೋಸ್ಟ್ 12 ಗಂಟೆವರೆಗೂ ನಿಮಗೆ ತಿಂಡಿ ಸಿಗ್ತಾನೆ ಇರುತ್ತೆ. ಸೊ ಜನ ರೆಗ್ಯುಲರಾಗಿ ಬರ್ತಾನೆ ಇರ್ತಾರೆ. ಆ್ಯಂಡ್ ಆಲ್ಮೋಸ್ಟ್ ಇನ್ನೂ ಬೆಳಗ್ಗೆ ಬೇಗ ಬಂದಿದ್ರೆ ಇನ್ನೂ ಹೆವಿ ಕ್ರೌಡ್ ಇರ್ತಾರೆ. ಸೊ ಮಧ್ಯಾಹ್ನ ಅಂತೂ ಇನ್ನೂ ಹೆವಿ ರಶ್ ಆಗುತ್ತೆ. ಸೊ ಇವಾಗ ತಿಂಡಿ ತಿಂದು ಮುಗಿಸ್ತೆ. ಆ್ಯಂಡ್ ಇವಾಗ ಒಂದು ಪ್ರಿಪ್ರೇಷನ್ ಗ್ಲಿಮ್ಸ್ನ ತೋರಿಸ್ತೀನಿ ಅಂತ ಅವಾಗ ಹೇಳಿದ್ನಲ್ಲ ನಿಮಗೆ. ಗ್ಲಿಮ್ಸ್ ತೋರಿಸ್ತೀನಿ ನಿಮಗೆ. ಈಗ ಊಟ ಏನೇನು ಪ್ರಿಪೇರ್ ಮಾಡ್ತಿದ್ದಾರೆ ಕೇಳೋದ ಬನ್ನಿ. ಪ್ರಭು ಅವರು ಇದ್ದಾರೆ. ಮುದ್ದೆ ರೆಡಿ ಆಗ್ತಿದೆ ಈಗ. ಹಾಂ, ತಿಂಡಿ ಐಟಮ್ ಮುಗೀತು ಈಗ. 11:30 12 ಗಂಟೆ ಸ್ಟಾರ್ಟ್ ಈಗ ನಮ್ಮದು ಊಟ. ಒಂದು 3:30 ನಡೀತಾನೆ ಇರುತ್ತೆ. ಲಾಸ್ಟ್ 3:30. ಈಗ ಆಲ್ಮೋಸ್ಟ್ ಟೈಮು ನಾನು ಆಗಲೇ ಹೇಳ್ದಂಗೆ 11:30. ಆಲ್ಮೋಸ್ಟ್ 12 ಗಂಟೆವರೆಗೂ ತಿಂಡಿ ಸಿಗುತ್ತಂತೆ. ಆ್ಯಂಡ್ ಇವಾಗ ನಾನು ಆಗಲೇ ಹೇಳ್ದಂಗೆ ಮೇಜರ್ ಇವತ್ತು ನಾವು ವಿಡಿಯೋ ಫೋಕಸ್ ಮಾಡ್ತಾ ಇರೋದು ಬಂದು ಮಧ್ಯಾಹ್ನ ಊಟದ ಬಗ್ಗೆ. ಆ್ಯಂಡ್ ಇಲ್ಲಿ ಮುದ್ದೆ ರೆಡಿ ಆಗ್ತಿದೆ ನೋಡ್ಬೋದು ನೀವು. ಆ್ಯಂಡ್ ಇವಾಗ ಸ್ಪೆಷಲ್ಲು ಸಾಂಬಾರು ಯಾವ್ದು ಏನು ಮಾಡ್ತಾ ಇದ್ದೀರಿ? ಸಾಂಬಾರು MTR ಹಾಕೋದು ನಾವು. ಓಕೆ, ನಾವೇ ರೆಡಿ ಮಾಡ್ಕೊಳ್ತೀವಿ. ಓಕೆ, ಇಲ್ಲ ಅಂದರೆ MTR ಮಾಡ್ತೀವಿ. ಓಕೆ.
ಚಿಲ್ಲಿ ಪೌಡ್ರು ಸಹ ನಾವೇ ಮಾಡೋದು. ಹೋಮ್ ಮೇಡು. ಓಕೆ ನೋಡಿ, ರೆಡ್ ಕಲರ್ ಹಾಕೋದೇ ಬೇಡ. ಬ್ಯಾಡಗಿ ಪೌಡ್ರಲ್ಲಿ ನಾವು ಮಾಡೋದು. ಸ್ಟಾರ್ಟಿಂಗ್ ಸಾಕು ಕಲರ್ ಆಗ್ಬಿಡುತ್ತೆ. ಓಕೆ ಬ್ಯಾಡಗಿ ಪೌಡ್ರ್ ಟೇಸ್ಟ್ ಸಿಗುತ್ತೆ. ಹೋಗ್ತಾ ಸಾಂಬಾರು ಸಮ ಸಿಗುತ್ತೆ. ಸೊಪ್ಪು ಸಾಂಬಾರು ಇವತ್ತು. ಸೊಪ್ಪಿನ ಸಾರು. ಓಕೆ. ಆ್ಯಂಡ್ ಇವಾಗ ಸ್ಪೆಷಲ್ಲು ಸೊಪ್ಪಿನ ಸಾರು ಮಾಡ್ತಾ ಇದ್ದಾರೆ. ಸೊಪ್ಪು ಸಾಂಬಾರು, ಸೊಪ್ಪು ಸಾರು, ಅಲ್ಲಿ ಮುದ್ದೆ, ಇದು ಅನ್ನ ರೆಡಿ ಆಗ್ತಿದೆ. ಅನ್ನ ಸಾಂಬಾರು ಮುದ್ದೆ ಊಟ. ನಾವು ಈಗ ಸ್ವಲ್ಪ ಆರಿಸ್ಬಿಡ್ತೀವಿ. ಓಕೆ, ಬೆಳಗ್ಗೆಗೆ. ಓಕೆ, ಅದು ನಾರ್ಮಲ್ ಇಡ್ಲಿನ ನೀವು ಚಿಪ್ಲಿ ಇಡ್ಲಿ ಮಾಡ್ತೀರ? ನಾರ್ಮಲ್ ಇಡ್ಲಿ ತಟ್ಟೆ ಇಡ್ಲಿ. ಓಕೆ ಓಕೆ. ಉಳ್ಬಿಟ್ಟು ನೆನೆಸ್ಬೇಕು. ಹಾಂ, ಇಟ್ಟು ಚೆನ್ನಾಗಿ ನೆನೆದಷ್ಟು ಸ್ಮೂತಾಗಿ ಮಾಡ್ತಾರೆ. ತಟ್ಟೆ ಇಡ್ಲಿ ಸಿಗುತ್ತೆ ಬೆಳಗ್ಗೆ ಹೊತ್ತು. ನಾನು ಇವತ್ತು ಬೇಗ ಬಂದಿರು ಸಿಗೋದು, ಇವತ್ತು ಲೇಟ್ ಆಗಿರೋದ್ರಿಂದ ಇಡ್ಲಿ ಖಾಲಿ ಆಗಿದೆ. ಮನೇಲೆ ರಾಗಿ ತಗೊಂಡು ಮಿಲ್ ಮಾಡಿಸಿರೋದು. ಓಕೆ, ಔಟ್ಸೈಡ್ ಏನು ತಗೊಳ್ಳಲ್ಲ ನಾವು. ಸರಿ. ಈಗ ರಾಗಿ ಹಿಟ್ಟು ಮಿಕ್ಸ್ ಮಾಡ್ತಾವ್ರೆ ಈಗ ಎಲ್ಲ. ನಾವೇನೋ ಹೊರಗಡೆ ಅಂತಲ್ಲ, ನಾವೇ ಮಿಲ್ ಮಾಡಿಸೋದು. ಓಕೆ, ಮಿಲ್ ಮಾಡಿಸೋದ್ರಿಂದ ಕೆಂಪು ಬರುತ್ತೆ. ಓಕೆ ಓಕೆ, ಅದು ಬೆನಿಫಿಟ್ಟು. ಹಾಂ, ಚೆನ್ನಾಗಿ ಬರುತ್ತೆ ಹಿಟ್ಟು. ಹಾಂ ಗುಲ್ಸುತ್ತೆ. ಓಕೆ. ಸೊ ನಾನೇನು ಮುದ್ದೆನ ಅಷ್ಟೊಂದು ಇಷ್ಟಪಡೋದಿಲ್ಲ. ಇವತ್ತು ಇದು ಮಾಡ್ತಿರೋದು ನೋಡ್ತೀರಾ, ನನಗೂ ತಿನ್ಬೇಕು ಅನ್ನಿಸ್ತಿದೆ. ಒಂದು ಸ್ವಲ್ಪ ನಾನು ಟ್ರೈ ಮಾಡ್ತೀನಿ ಇವತ್ತು ಮುದ್ದೆನ. ತುಪ್ಪ ಕೊಡಿ. ಸೊ ಅವಾಗ ತುಪ್ಪ ಮಿಕ್ಸ್ ಮಾಡ್ತವ್ರೆ. ಪ್ಯೂರ್ ನಂದಿನಿ ತುಪ್ಪ. ಸೊ ಟೇಸ್ಟು ಚೇಂಜ್ ಆಯ್ತಂದ್ರೆ ನೋಡಿ ಹಾಕ್ತವ್ರೆ. ಫ್ಲೇವರ್. ಓಕೆ ಓಕೆ, ಒಳ್ಳೆ ಕಾಂಬಿನೇಷನ್. ಓಕೆ. ಆಹಾ, ತುಪ್ಪದ ಸ್ಮೆಲ್ಲು ಗಮ್ ಅಂತ ಮೂಗು ಹೊಡಿತಾ ಇದೆ ಹಂಗೆ. ಮನೆಯಲ್ಲಿ ಸ್ವಲ್ಪ ಕ್ವಾಂಟಿಟಿ ಮಾಡೋದು ನೋಡ್ತಿದ್ದೆ, ಬಟ್ ಇದು ಹ್ಯೂಜ್ ಕ್ವಾಂಟಿಟಿ ಮಾಡ್ತಾ ಇರೋದು ಇವರು. ಆಲ್ಮೋಸ್ಟ್ ಎಷ್ಟು ಮುದ್ದೆ ಆಗುತ್ತೆ? 100 ಆಗುತ್ತೆ. ಓಕೆ, ಈ ಕ್ವಾಂಟಿಟಿಗೆ ನೋಡಿ ಒಂದು 100 ಮುದ್ದೆ ಆಗುತ್ತೆ ಅಂತೆ ಆಲ್ಮೋಸ್ಟು. ಆ್ಯಂಡ್ ಮುದ್ದೆ ಜೊತೆಗೆ ಇವ್ರು ಹೇಳ್ದಂಗೆ ಮೊಳಕೆ ಕಾಳು ಗೊಜ್ಜಿದೆ ಇವತ್ತು. ಓಕೆ, ಸಾಂಬಾರು ಯಾವಾಗ ಕುದಿಯುತ್ತೋ ಈಗ ಮಧ್ಯ ಬರಬೇಕು. ಮಧ್ಯ ಬಂದಾಗ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಗುಮ್ಮಟಾಗಿದೆ ಸಾಂಬಾರು. ಓಕೆ, ಕುದಿಬೇಕು ಮಧ್ಯದಲ್ಲಿ. ಓಕೆ, ಕರೆಕ್ಟಾಗಿ ಹಿಡಿದಿರುತ್ತೆ. ಪಾಯಸನೂ ರೆಡಿಯಾಗಿದೆ ಮಧ್ಯಾಹ್ನ ಊಟಕ್ಕೆ. ಓಕೆ, ನಾನು ಅವಾಗಲೇ ಹೇಳಿದ್ನಲ್ಲ ಪಾಯಸ ಸ್ಪೆಷಲ್ ಇವತ್ತು ಅಂತ. ತುಪ್ಪ ಬಿಡಿ. ಇದಕ್ಕೆ ತುಪ್ಪ ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ಓಕೆ, ಅದ್ರ ಗಮನೇ ಚೇಂಜ್ ಆಗುತ್ತೆ. ಹೌದು. ನೋಡಿ, ಇದು ಗೋಧಿ ನುಚ್ಚಲ್ ಬರುತ್ತೆ. ಗೋಧಿ ನುಚ್ಚಲ್ ಮಾಡೋದು. ಓಕೆ, ಪಾಯಸ ಸಕಲ ಬರುತ್ತೆ. ಪೂಜೆ ಆಗಲಿ, ಆಮೇಲೆ ಏನಾದ್ರು ಫಂಕ್ಷನ್ಗಳಲ್ಲಿ ಮಾಡೋದು. ಇದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಅಮೌಂಟು ಕಮ್ಮಿ ಬೀಳುತ್ತೆ. ಆರಾಮಾಗಿ ಮಾಡ್ಬೋದು. ನಮ್ಮ ಜೊತೆ ಇವಾಗ ಶ್ರೀ ಹೋಟೆಲ್ ಓನರ್ ಪ್ರಭುವರು ಇದ್ದಾರೆ. ಸೊ ಅವಾಗಿಂದ ಪ್ರತಿಯೊಂದು ಪ್ರಿಪ್ರೇಷನ್ ಹೆಂಗೆ ಮಾಡ್ತಾರೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಇವಾಗ ಸ್ವಲ್ಪ ಫ್ರೀ ಆದರು, ಅದಕ್ಕೆ ಮಾತಾಡ್ಸೋಣ ಅಂತ ಕರ್ಕೊಂಡ್ಬಂದಿದ್ದೀನಿ. ನಮಸ್ಕಾರ ಪ್ರಭುವರೇ. ಸೊ ಆಲ್ಮೋಸ್ಟ್ 6 ತಿಂಗಳಿಂದ ವಿಡಿಯೋ ಮಾಡಿದ್ದು. ಅದಾದ್ಮೇಲೆ ಹೆಂಗಿದೆ ರೆಸ್ಪಾನ್ಸು? ಪರವಾಗಿಲ್ಲ ಸರ್, ಎಲ್ಲ ಗೊತ್ತಾಗಿದೆ ಹೋಟೆಲ್ ಇಲ್ಲಿದೆ ಅಂದ್ಬಿಟ್ಟು. ಚೆನ್ನಾಗಿದೆ, ವಿಡಿಯೋ ಮಾಡಿದ್ದು ಚೆನ್ನಾಗಾಯಿತು. ಜನಗಳು ಬರ್ತಾ ಇದ್ದಾರೆ. ಇವಾಗ ಅದಾದಮೇಲೆ ಎಕ್ಸ್ಟ್ರಾ ನಾನು ಅಬ್ಸರ್ವ್ ಮಾಡ್ದಂಗೆ ಐಸ್ ಕ್ರೀಮ್ಸ್ ಜ್ಯೂಸ್ ಎಲ್ಲ ಇಟ್ಕೊಂಡಿದ್ದಾರೆ ಎಕ್ಸ್ಟ್ರಾ ಆಗಿ. ಓಕೆ, ಟೈಮಿಂಗ್ಸು ಮತ್ತು ಏನಾದ್ರು ಚೇಂಜಸ್ ಆಗಿದೆಯಾ? ಅದು ಅವಾಗಿರೋ ಟೈಮಿಂಗ್ಸ್ ಅದೇ ಟೈಮಿಂಗ್ಸು. ನಾವು ಬೆಳಗ್ಗೆನೇ ಬರೋದು. ಆ್ಯಕ್ಚುಲಿ 7 ಗಂಟೆಗೆಲ್ಲ ರೆಡಿಯಾಗಿರುತ್ತೆ ನಮ್ಮ ಹೋಟೆಲ್ ತಿಂಡಿಗೆಲ್ಲ. ನಾವು ಬಂದು ಪ್ರಿಪೇರ್ ಮಾಡೋದು 4:30ಇಂದನೇ ಸ್ಟಾರ್ಟ್ ಆಗುತ್ತೆ. 7 ಗಂಟೆಗೆಲ್ಲ ತಿಂಡಿ ಆಲ್ಮೋಸ್ಟ್ ರೆಡಿಯಾಗಿರುತ್ತೆ. ಡೈಲಿ ಒಂದೊಂದು ಸ್ಪೆಷಲ್ ಐಟಮ್. ಡೈಲಿ ಸ್ಪೆಷಲ್. ಇವತ್ತಿದ್ದು ನಾಳೆ ರಿಪೀಟ್ ಇರೋಲ್ಲ. ಇವತ್ತಿದ್ದು ಇವತ್ತೇ, ಬೇರೆ ನಾಳೆ ಬೇರೆ, ದಿನ ಒಂದೊಂದು ಥರ. ನೀವು ಕ್ಯಾಟ್ರಿಂಗ್ ಸರ್ವಿಸಸ್ ಏನಾದ್ರು ಪ್ರೊವೈಡ್ ಮಾಡ್ತೀರಾ? ಸರ್ ಮಾಡ್ತೀವಿ. ಇಲ್ಲಿ ಫುಲ್ಲು ರಶ್ ಆಗ್ಬಿಡುತ್ತೆ. ಹಾಗಾಗಿ ಭಾನುವಾರ ಟೈಮು, ಸಂಡೇ ಟೈಮು, ರಜಾ ಇದ್ದ ದಿನ ಮಾಡ್ಕೊತೀವಿ. ಜನ ಒಂದು 200 ಜನವರೆಗೂ ಮಾಡ್ತೀವಿ. ಓಕೆ, ಕ್ಯಾಟ್ರಿಂಗ್ ಸರ್ವಿಸಸ್ ಕೂಡ ಪ್ರೊವೈಡ್ ಮಾಡ್ತಾರೆ ಅಂತ ಇವರು. ಸೊ ನಂಬರ್ನ ನಾನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಇನ್ ಕೇಸ್ ನಿಮ್ಗೆ ಏನೇ ಒಂದು ಫಂಕ್ಷನ್ ಅವೈಲಬಿಲಿಟಿ ಇದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇವ್ರಿಂದ ನೀವು ಕ್ಯಾಟ್ರಿಂಗ್ ಸರ್ವಿಸ್ನ ಪಡ್ಕೋಬೋದು. ಸೊ ಬಸ್ ನಿಲ್ಲಿಸ್ಬಿಟ್ಟು ಅವರು ಊಟ ತೊಗೊಂಡು ಹೋಗ್ತವ್ರೆ. ಈಗ ಆಲ್ಮೋಸ್ಟ್ 12:30. ಸೊ ಕಸ್ಟಮರ್ಸ್ನ ಮಾತಾಡ್ಸೋಣ. ಸೊ ನೀವು ರೆಗ್ಯುಲರಾಗಿ ಬರ್ತಾ ಇರ್ತೀರಾ ಇಲ್ಲಿಗೆ? ಓಕೆ, ಮೋಸ್ಟ್ ಫೇವ್ರೇಟ್ ಫುಡ್ ಏನು? ಮೋಸ್ಟ್ ಫೇವ್ರೇಟ್ ಫುಡ್ ಸರ್ ನನಗೆ ಇಷ್ಟ ಆಗೋದು ಪಲಾವ್ ಇದೆ. ಪಲಾವ್. ಓಕೆ, ಬೆಳಗ್ಗೆ ಮಧ್ಯಾಹ್ನ ಬರ್ತಾನೆ ಇರ್ತೀರಾ ರೆಗ್ಯುಲರ್? ಎವ್ರಿ 2 ಟೈಮ್ಸ್ ಬೆಳಿಗ್ಗೆ ಮತ್ತು ಯಾರು ಎಲ್ಲಿಂದ ಬರೋದು ನೀವು? ನಾನು ಆ್ಯಕ್ಚುಲಿ ಬೇಸಿಕ್ಲಿ ಗೋಕರ್ಣ ಸರ್. ನಾನು ಇರೋದು ಈಗ ದೇವೇಗೌಡ ಸರ್ಕಲ್ ಹತ್ರ. ಓಕೆ, ದೇವರ ಸರ್ಕಲಿಂದ ಡೈಲಿ ರೆಗ್ಯುಲರ್ ಸ್ಕೂಲಲ್ಲಿ ಕೆಲಸ ಮಾಡ್ತಾನೆ ನನ್ನ ಆಫೀಸಲ್ಲಿ. ಓಕೆ ಇಲ್ಲಿ ಮ್ಯೂಸಿಕ್ ಟೀಚ್ ಮಾಡ್ತೀನಿ. ಓಕೆ, 3 ತಿಂಗಳಾಯ್ತು ಈಗ ಇಲ್ಲಿ ಊಟ ಮಾಡಲಿಕ್ಕೆ. ಒಳ್ಳೆ ಕ್ವಾಲಿಟಿ ಫುಡ್ನ ಪ್ರೊವೈಡ್ ಮಾಡ್ತಿದ್ದಾರೆ ಅವಾಗ. ನಮ್ಮ ಮನೆ ಊಟ ಮಾಡ್ದಂಗೆ ಆಗುತ್ತೆ ಸರ್. ಓಕೆ, ಸರಿ ಹೇಳ್ಬೇಕಂದ್ರೆ ತುಂಬ ಹೋಟೆಲಲ್ಲಿ ಊಟ ಮಾಡಿದ್ದೀವಿ, ಆದರೆ ಇಲ್ಲಿ ಊಟ ಮಾಡ್ದಂಗೆ ಬೇರೆ ಕಡೆ ಸಿಗೋದು. ಆ ಕ್ವಾಲಿಟಿ ಇದೆಯಲ್ಲ. ಪ್ರಭು ಸರ್ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಒಂದೊಂದ್ಸಲ ತುಪ್ಪ ಹಾಕಿ ಪಲಾವ್ ಮಾಡ್ತಾರೆ. ಪ್ರಸಾದ ಇರುತ್ತೆ. ಒಂಥರ ಫ್ಯಾಮಿಲಿ ಆಂಬಿಯನ್ಸ್ ಇದೆ.
ಸೊ ನೋಡ್ಬೋದು ಲಾಸ್ಟ್ ಟೈಮು ಕೂಡ ಇದೇ ಪಾಸಿಟಿವ್ ಫೀಡ್ಬ್ಯಾಕ್ನ ಇಲ್ಲಿ ಬಂದವ್ರು ಕೊಟ್ಟಿದ್ರು. ಆ್ಯಂಡ್ ಇವರು ಆಲ್ಮೋಸ್ಟ್ 3 ಮಂತ್ಸಿಂದ ಇಲ್ಲೆಲ್ಲ ವರ್ಕ್ ಮಾಡ್ತಾರಂತೆ. ಸೊ ಅವ್ರು ರೆಗ್ಯುಲರ್ ಕಸ್ಟಮರ್ ಇಲ್ಲಿಗೆ ಅವರು. ಸೊ ನಿಮಗೆ ಇಷ್ಟ ನೀವು ತುಂಬ ಇಷ್ಟ. ಎಲ್ಲನೂ ನಾನು ಬಂದು ಎಲ್ಲ ಟೇಸ್ಟ್ ಮಾಡ್ತೀನಿ. ನಾನು ವಾರಕ್ಕೆ 2 ದಿವಸ ಬರೋದು. 2 ದಿವಸನೂ ಇದೇ ನನ್ನ ಒಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿ ಹೋಗ್ತಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದೇ ಪರ್ಪಸ್ಗೆ ನಾನು ಆಲ್ಮೋಸ್ಟ್ 6 ಮಂತ್ಸ್ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಇವ್ರದ್ದು. ಸೊ ಈಗ ಮಧ್ಯಾಹ್ನದ ಒಂದು ಕವರೇಜ್ ಮಾಡೋಣ, ಊಟದ ಬಗ್ಗೆ ತಿಳ್ಕೊಳ್ಳೋಣ ಅಂತಲೇ ಬಂದಿರೋದು. ನೋಡ್ಬೋದು ಇವ್ರು ಕೊಟ್ಟಿರೋ ಪಾಸಿಟಿವ್ ಫೀಡ್ಬ್ಯಾಕಿಂದನೇ ಇನ್ನೂ ಅಷ್ಟು ಜನ ಬರ್ತಾರೆ. ಆ್ಯಂಡ್ ಅವ್ರು ಹೇಳ್ದಂಗೆ ಒಳ್ಳೆ ಸರ್ವಿಸ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಆ್ಯಂಡ್ ಒಳ್ಳೆ ಕ್ವಾಲಿಟಿ ಫುಡ್ಡು. ಅವ್ರು ಹೇಳಿದ್ರು ಮನೇಲಿ ಊಟ ಮಾಡ್ದಂಗೆ ಇರುತ್ತೆ ಅಂತ. ಸೊ ಅದಕ್ಕಿಂತ ಇನ್ನೇನು ಬೇಕು ಹೇಳಿ. ಸೊ ಅದು ಈ ಹೋಟೆಲ್ ಲಕ್ಷಣ. ಓಕೆ, ಥ್ಯಾಂಕ್ ಯು. ಸೊ ಇಲ್ಲಿ ಬಿಸಿ ಬಿಸಿ ಬೋಂಡ ರೆಡಿ ಆಗ್ತಿದೆ. ಸೊ ಇಲ್ಲಿ ನಮ್ಮ ಕಾಲೇಜ್ ಹುಡುಗರು ಸಿಕ್ಕವ್ರೆ ಒಂದಷ್ಟು ಜನ, ಅವ್ರನ್ನ ಮಾತಾಡ್ಸೋಣ. ಸೊ ರೆಗ್ಯುಲರಾಗಿ ಬರ್ತಾ ಇದ್ದೀರಾ ನೀವು ಇಲ್ಲಿಗೆ? ಡೈಲಿ ಬರ್ತೀವಿ. ಓಕೆ, ಮಧ್ಯಾಹ್ನದ ಊಟ, ಬೆಳಗ್ಗೆ ತಿಂಡಿನೂ? ಬೆಳಗ್ಗೆ ತಿಂಡಿ ನೀವು ಒಬ್ಬರೇ. ಓಕೆ, ಏನು ತುಂಬ ಫೇವ್ರೇಟ್ ಅನ್ನೋದು ಏನಾರು ಇದೆಯಾ? ಏನು ಇಷ್ಟ ಆಗುತ್ತೆ? ಫೇವ್ರೇಟ್ ಅಂದ್ರೆ ಎಲ್ಲ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ, ಓಕೆ, ಜಾಸ್ತಿ ಆಗಿ ಕೊಡ್ತಾರೆ, ಓಕೆ, ಕಮ್ಮಿ ರೇಟಲ್ಲಿ ಜಾಸ್ತಿ. ಓಕೆ, ಒಂದು ಒಳ್ಳೆ ಕ್ವಾಂಟಿಟಿ ಕೊಡ್ತಾರೆ ನಿಮಗೆ. ಸ್ಟೂಡೆಂಟ್ಸಿಗೆ ಒಳ್ಳೆ ಕ್ವಾಂಟಿಟಿ. ಓಕೆ, ವಾರಕ್ಕೊಂದು ಸ್ಪೆಷಲ್ ಐಟಮ್ಸ್ ಇರುತ್ತೆ. ಸ್ಪೆಷಲ್ ಊಟ. ಓಕೆ, ಎಲ್ಲ ಚೆನ್ನಾಗಿರುತ್ತೆ. ಸಿಹಿ ಎಲ್ಲ ಮಾಡ್ತಾ ಇರ್ತಾರೆ. ಓಕೆ, ಹಾಗೆ ಡೈಲಿ ಬರುತ್ತೆ ಖಾಲಿ ಕಸ್ಟಮರ್ಸ್ ಡೈಲಿ. ಓಕೆ, ಆಲ್ಮೋಸ್ಟ್ ಟೈಮ್ 1:30. ಈಗ ಕ್ರೌಡ್ ನೋಡ್ಬೋದು ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಕ್ರೌಡ್ ನೋಡ್ಬೋದು ಈಗ ನೀವು. ಫೈನಲಿ ಇವಾಗ ಮುದ್ದೆ ಮತ್ತು ಮೊಳಕೆ ಹುಳಿ ಸಾಂಬಾರು ಹಾಕ್ಕೊಂಡಿದ್ದೀನಿ ನಾನು. ಸೊ ಟ್ರೈ ಮಾಡೋಣ. ಹೇಳಿದೆ ನಂಗೆ ಮುದ್ದೆ ತಿನ್ನೋಕೆ ಬರೋಲ್ಲ ಅಂತ. ಸೊ ಅಲ್ಲಿ ಇವ್ರು ಮಾಡೋದು ನೋಡಿ ಏನಾದಾಗಲಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಅಂತ ತಿಂತಾ ಇರೋದು. ಸೊ ಬನ್ನಿ ಟ್ರೈ ಮಾಡೋಣ. ಸೊ ಕಂಪ್ನಿ ಕೊಡೋಕ್ಕೆ ಪ್ರಭು ಅವರು ಜೊತೆಲಿ ಅವ್ರನ್ನ ಕರ್ಕೊಂಬಂದಿದ್ದೀನಿ. ಅವ್ರು ಇಷ್ಟೊಂದು ಊಟ ಮಾಡೋದಿಲ್ಲ, ಅವ್ರಿಗೆ ಅಲ್ಲಿ ಸ್ವಲ್ಪ ಬಿಸಿ ಇದ್ರೂ ಬನ್ನಿ ಇಲ್ಲಿ ಒಂದು ರೆಕಾರ್ಡ್ ಮಾಡ್ಕೊಂಡು ಮಗೋಣ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಬಂದಿದ್ದೀನಿ. ಸೊ ಮುದ್ದೆನ ಈಗ ತಿಂತೀನಿ. ಏನು ಮುದ್ದೆ ಒಳ್ಳೆ ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಸೊ ನಾನು ಹೇಳಿದೆ ನನಗೆ ಅಷ್ಟು ರೆಗ್ಯುಲರ್ಗೆ ಅಭ್ಯಾಸ ಮಾಡ್ಕೊಂಡಿಲ್ಲ ಅಂತ, ಬಟ್ ಆದರೂ ತಿನ್ನೋಕ್ಕೆ ಸಖತ್ತಾಗಿದೆ. ಸೊ ಇನ್ಮೇಲೆ ನಾನು ರೂಢಿ ಮಾಡಿಕೊಂಡು ತಿನ್ನೋಕೆ ಸ್ಟಾರ್ಟ್ ಮಾಡಬೇಕು ಮನೇಲಿ. ಆ ಫೀಲ್ ಕೊಡ್ತಿದೆ ಈ ಮುದ್ದೆ. ಸೊ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಅವಾಗಲೇ ಒಂದು 12:30 ಸ್ಟಾರ್ಟ್ ಆಯಿತು. ಜನ ಬಂದವರೆಲ್ಲ ಆಲ್ಮೋಸ್ಟ್ ರೆಗ್ಯುಲರ್ ತಿನ್ನೋರೆಲ್ಲ ಮುದ್ದೆ ಊಟ ಡೈಲಿ ಮಾಡೇ ಮಾಡ್ತಾರೆ. ಡೈಲಿ ಇರುತ್ತಲ್ಲ ಮುದ್ದೆ ಊಟ? ಡೈಲಿ ಮುದ್ದೆ ಇರುತ್ತೆ. ಆ್ಯಂಡ್ ಪ್ರತಿಯೊಂದು ಐಟಮ್ಸ್ ನೀವೇ ಕುಕ್ ಮಾಡೋದು? ಪ್ರತಿಯೊಂದು ನಾವೇ ಮಾಡೋದು. ಯಾರನ್ನೂ ಕರ್ಕೊಂಡಿಲ್ಲ, ನಾನು ಒಬ್ಬನೇ ಮಾಡೋದು. ಓಕೆ, ಹೆಲ್ಪಿಂಗ್ಗೆ ಜನ ಇದ್ದಾರೆ. ಓಕೆ, ಪ್ರತಿಯೊಂದು ನಾನೇ. ಪ್ರತಿಯೊಂದು ಇವ್ರು ಬೈ ಹ್ಯಾಂಡ್ ಇವರೇ ಕುಕ್ ಮಾಡೋದು. ಆ್ಯಂಡ್ ಇವರು ಫಾಸ್ಟ್ ಹ್ಯಾಂಡು. ಎಷ್ಟೇ ಕ್ರೌಡ್ ಇರಲಿ ಬೇಗ ಸಪ್ಲೈ ಮಾಡ್ಕೊಡ್ತಾರೆ. ನೀವು ಹಳೆಯ ವೀಡಿಯೋನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಂತ ಹೇಳಿದ್ರೆ. ಸೊ ಅಲ್ಲಿ ನೋಡಿದ್ರು ಆಗಲೂ ಇವರಿದ್ರು, ಈಗಲೂ ಇವರಿದ್ದಾರೆ. ಸೊ ಒಳ್ಳೆ ಫಾಸ್ಟ್ ಹ್ಯಾಂಡು. ಏನೇ ಒಂದು ಚೂರು ಬೇಜಾರಾಗೋದಿಲ್ಲ. ಎಷ್ಟು ಜನ ಇರಲಿ ಒಂದು ಒಳ್ಳೆ ಸರ್ವಿಸ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಆ್ಯಂಡ್ ಪಾರ್ಸೆಲ್ಗೂ ಬೇಗ ಇನ್ನು ಫ್ರೀ ಟೈಮ್ ಇದ್ದಾಗ ಪಾರ್ಸೆಲ್ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಪಟ್ಟ ಅಂತ ಕೊಡ್ಬೋದು. ಆ್ಯಂಡ್ ಕಾಲೇಜಿಂದನೂ ಫೋನ್ ಮಾಡಿ ಆರ್ಡರ್ಸ್ ಬರ್ತಾ ಇರುತ್ತೆ ಇವ್ರಿಗೆ. ಸೊ ಅವ್ರಿಗೂ ಇವರೇ ತೊಗೊಂಡೋಗಿ ಕೊಡ್ತಾರೆ. ಸೊ ಒಂದು ಒಳ್ಳೆ ಸರ್ವಿಸ್ನ ಪ್ರೊವೈಡ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಇಲ್ಲಿ ಇನ್ನೊಬ್ರು ರೆಗ್ಯುಲರ್ ಕಸ್ಟಮರ್ ಇದ್ದಾರೆ. ಸರ್ ನಮಸ್ತೆ. ಸೊ ರೆಗ್ಯುಲರಾಗಿ ಬರ್ತಾ ಇರ್ತೀರಾ ಇಲ್ಲಿ? ಓಕೆ, ಊಟ ತಿಂಡಿ ಎಲ್ಲ ಇಷ್ಟ ಆಗುತ್ತೆ ನಿಮಗೆ? ಮಧ್ಯಾಹ್ನ ತಿಂಡಿ ಎಲ್ಲ ತಿಂಡಿ ಟೈಮ್ಗೂ ಬರ್ತೀರಾ, ಊಟಕ್ಕೂ ಬರ್ತಾ ಇರ್ತೀರಾ? ಓ, ಗರ್ಗೇಶ್ವರಿಯಿಂದ ಬರ್ತೀರಾ? ಓಕೆ, ಓಕೆ, ಹಾಂ, ಓಕೆ, ಗರ್ಗೇಶ್ ಊಟ ಮಾಡ್ಕೊಂಡು ನಾವು. ಸೊ ಈಗ ಒಬ್ರನ್ನ ಮಾತಾಡಿಸ್ದೆ. ಅವ್ರು ಕೊಟ್ಟಿದ್ದು ಫೀಡ್ಬ್ಯಾಕು ಅಷ್ಟೇ. ಅವ್ರು ಗರ್ಗೇಶ್ವರಿಯಿಂದ ಬರ್ತಾರಂತೆ. ಆಲ್ಮೋಸ್ಟ್ ಗರ್ಗೇಶ್ವರಿ
ಮೈಸೂರಿಂದ ಆಲ್ಮೋಸ್ಟ್ ಒಂದು 25 to 28 ಕಿಲೋಮೀಟರ್ಸ್ ಆಗುತ್ತೆ. ಸೊ ನರಸೀಪುರದ ಹತ್ರ ಇರೋದು. ಆ್ಯಂಡ್ ಅಲ್ಲಿಂದ ಇಲ್ಲಿ ಬಂದು ಅವ್ರು ಏನೇ ಕೆಲಸ ಇದ್ರು ಇಲ್ಲೇ ಊಟ ಮಾಡ್ಕೊಂಡು ಹೋಗೋದಂತೆ, ಬೇರೆ ಕಡೆಗೆ ಹೋಗೋದಿಲ್ಲ. ಸೊ ಇಲ್ಲೇ ಊಟ ಮುಗಿಸ್ಕೊಂಡು ಹೋಗೋದು ಅಂತ ಹೇಳಿದ್ರು. ಸೊ ಇದಕ್ಕಿಂತ ಇನ್ನೇನು ಬೇಕು ಹೇಳಿ. ಸೊ ಮಾತಾಡ್ಸೋರೆಲ್ಲ ಒಂದು ಖುಷಿ ಏನಾಗಿದೆ ಅಂದರೆ ಇಲ್ಲಿಗೆ ಬಂದಾಗ ಪಾಸಿಟಿವ್ ಫೀಡ್ಬ್ಯಾಕೇ ಕೊಡ್ತಾರೆ. ಆ್ಯಂಡ್ ಒಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿ ಹೋಟ್ಲ್ ಅಂತಲೇ ಹೇಳ್ತಾರೆ. ಸೊ ಅದು ಒಂದು ಒಳ್ಳೆ ವಿಚಾರ ಇಲ್ಲಿದು. ಸೊ ಇವಾಗ ಸ್ವಲ್ಪ ಅನ್ನ ಸಾಂಬಾರು ಹಾಕ್ಸ್ಕೊಂಬಂದಿದ್ದೀನಿ. ನಂಗೆ ಮುದ್ದೆನೇ ಹೆವಿ ಆಯಿತು. ಸೊ ಸ್ವಲ್ಪ ಟೇಸ್ಟ್ ನೋಡೋಣ ಅಂದ್ಬಿಟ್ಟು ಕಾಳು ಸಾಂಬಾರನ್ನ ಸ್ವಲ್ಪ ಅನ್ನ ಹಾಕ್ಸ್ಕೊಂಬಂದಿನಿ. ಆ್ಯಂಡ್ ಇವಾಗ ಸ್ಪೆಷಲ್ ಬೋಂಡ ಮಾಡಿದ್ದಾರೆ. ಸೊ ಅದನ್ನು ಟ್ರೈ ಮಾಡೋಣ. ಸೊ ಆ್ಯಸ್ ಯೂಶುವಲ್ ಅವಾಗ ಒಬ್ರು ಹೇಳಿದ್ರಲ್ಲ ಮನೆ ಊಟ ತಿನ್ನಂಗೆ ಆಗುತ್ತೆ ಅಂತ. ಸೊ ಅದೇ ಫೀಲ್ ಕೊಡ್ತಾ ಇದೆ. ಸೊ ಮಸಾಲೆ ಎಲ್ಲ ಓವರ್ ಅಂತೇನಿಲ್ಲ. ಸೊ ಅದೇ ಮಸಾಲೆ ಒಳ್ಳೆ ಹೈಜಿನಿಕ್ಕಾಗಿ ಒಳ್ಳೆ ಕ್ವಾಲಿಟಿ ಫುಡ್ನ ಮಾಡಿದ್ದಾರೆ. ಸೊ ಚೆನ್ನಾಗಿದೆ. ಸೊ ಮಾತಾಡ್ಸೋಣ ಇನ್ನೊಬ್ರು ಇದ್ದಾರೆ. ಸರ್ ರೆಗ್ಯುಲರಾಗಿ ಬರ್ತಾ ಇರ್ತೀರಾ ನೀವು? ಒಳ್ಳೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಫುಡ್ಡೆಲ್ಲ. ಸೊ ಎಲ್ಲಿಂದ ಬರೋದು ಸರ್ ನೀವು? ಹೊಸನ್ ನಗರದಿಂದ. ಮತ್ತು ಡೈಲಿ ಬರ್ತಿರ್ತೀರಾ? ಒಂದು ಒಳ್ಳೆ ಚೆನ್ನಾಗಿ ಫುಡ್ನ ಪ್ರೊವೈಡ್ ಮಾಡ್ತಾರೆ. ಸೊ ಇಲ್ಲೊಬ್ರನ್ನ ಮಾತಾಡ್ಸಿ ಅವ್ರು ಹೇಳಿದ್ದು ಅಷ್ಟೇ, ಒಂದೊಳ್ಳೆ ಫುಡ್ನ ಕೊಡ್ತಾರೆ. ಆ್ಯಂಡ್ ಇಲ್ಲೇ ಹೊಸನ್ ನಗರದಿಂದ ಬರೋದಂತೆ ಅವರು ಡೈಲಿ. ಸೊ ಒಂದೊಳ್ಳೆ ಫುಡ್ನ ಪ್ರೊವೈಡ್ ಮಾಡ್ತಾರೆ ಅಂತ ಅವರು ಹೇಳಿದ್ರು. ಸೊ ಆಲ್ಮೋಸ್ಟ್ 2 ಗಂಟೆ ಒಳಗೆ ಬಂದರೆ ಮಾತ್ರ ನಿಮಗೆ ಮುದ್ದೆ ಊಟ. ಸೊ 2 ಗಂಟೆ ಮೇಲೆ ಮುದ್ದೆ ಕ್ಲೋಸ್ ಆಗ್ಬಿಡುತ್ತೆ ಇಲ್ಲಿ. ಸೊ ಅನ್ನ ಸಾಂಬಾರು ಆ್ಯಂಡ್ ಪಲಾವ್ ಏನಾದ್ರು ಇದ್ದರೆ ಅದು ಸಿಗುತ್ತೆ ಅಷ್ಟೇ. 2 ಗಂಟೆ ಒಳಗೆ ಮಾತ್ರ ಮುದ್ದೆ ಊಟ ಸಿಗೋದು. ಫೈನಲಿ ಊಟ ಎಲ್ಲ ಮಾಡಿ ಮುಗಿಸ್ದೆ. ಈಗ ಬ್ಲಾಗ್ ಎಂಡ್ ಮಾಡೋ ಟೈಮು. ಸೊ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಏನು ಫೀಡ್ಬ್ಯಾಕ್ ಬಂದಿತ್ತು ಅದೇ ಫೀಡ್ಬ್ಯಾಕ್, ಅದಕ್ಕಿಂತ ಜಾಸ್ತಿನೇ ಫೀಡ್ಬ್ಯಾಕ್ ಬಂತು. ಜಾಸ್ತಿ ಜನನೇ ಮಾತಾಡ್ತಿದ್ದೀನಿ ಅಂತಲೇ ಹೇಳ್ಬೋದು ಈ ಸಲ. ಸೊ ಪ್ರತಿಯೊಬ್ಬರು ಹೇಳಿದ್ದೇನೆ ಒಂದೊಳ್ಳೆ ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಪ್ಯೂರ್ ವೆಜಿಟೇರಿಯನ್ ಹೋಟ್ಲ್ ಇದು. ಆ್ಯಂಡ್ ಕೆಲವರು ಹೇಳಿದ ಪ್ರಕಾರ ಸಿಟಿ ಔಟ್ಸಲಿ ಸರೌಂಡಿಂಗ್ ಸಿಟಿಯಿಂದ ಕೆಲವರೆಲ್ಲ ಬರ್ತಿದ್ರು. ಬಟ್ ಈ ಸಲ ಕೆಲವರು ಸಿಗ್ದವ್ರು ಹೇಳಿದ್ದು ಮೈಸೂರವರೇ ಅಲ್ಲ, ಅವರು ಬೇರೆ ಊರಿಂದೆಲ್ಲ ಬಂದು ರೆಗ್ಯುಲರ್ ಊಟ ಮಾಡೋರಿದ್ದಾರೆ. ಸೊ ಈ ಊಟನ ನೀವು ಮಿಸ್ ಮಾಡ್ಕೋಬೇಡಿ. ಮರೀದೆ ಶ್ರೀ ಹೋಟೆಲ್ಗೆ ನೀವು ವಿಸಿಟ್ ಮಾಡಿ. ಲೊಕೇಶನ್ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಮೈಸೂರು ಬನ್ನೂರು ರೋಡು ವಿದ್ಯಾವಿಕಾಸ್ ಕಾಲೇಜ್ ಆಪೋಸಿಟೇ ಲೊಕೇಟ್ ಆಗಿರೋದು ಇದು. ಸೊ ಮರೀದೆ ನೀವು ಶ್ರೀ ಹೋಟ್ಲಿಗೆ ವಿಸಿಟ್ ಮಾಡಿ. ಪ್ರಭು ಅವರೇ ಏನಾರಿದ್ರೆ ಹೇಳ್ಬಿಡಿ, ಇವರೇ ಓನರು, ಎನಿ ಟೈಮ್ ಇರ್ತಾರೆ. ಸೊ ಒಂದು ಒಳ್ಳೆ ಫ್ರೆಂಡ್ಲಿ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ಸೊ ನೀವು ವ್ಲಾಗಲ್ಲಿ ಈಗ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಜನರಲ್ ಫೀಡ್ಬ್ಯಾಕಲ್ಲಿ ಏನು ಹೇಳಿದ್ರು ಅಂತ ಇವ್ರ ಬಗ್ಗೆ. ಸೊ ಮರೀದೆ ವಿಸಿಟ್ ಮಾಡಿ. ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಹಾಗೆ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತೀರಾ ಮರೀದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.